ಅವಳು ಸೌಂದರ್ಯದ ಗಣಿಯಾಗಿದ್ದಳು. ಮುಖ ಪೂರ್ಣ ಚಿನ್ನದಂತೆ ಕಾಂತಿಯುತವಾಗಿತ್ತು. ಕಮಲದ ದಳಗಳಂತೆ ವಿಶಾಲವಾದ ಕಣ್ಣುಗಳು, ಆಕರ್ಷಕ ಮೈಕಟ್ಟು, ಮನಸ್ಸನ್ನು ಸೆಳೆಯುವ ಸುಂದರ ನಗು, ಹಂಸದಂತಹ ನೆಡೆ, ನಾಜೂಕಾದ ಮೋಡದಂತೆ ದಟ್ಟ ಕೇಶರಾಶಿ. ಅವಳ ಭಾವಭಂಗಿಗಳು ನೋಡುಗರ ಮನಸ್ಸನ್ನ ಹಾಳು ಮಾಡ್ತಾ ಇತ್ತು. ಲತೆಯಂತೆ ನಾಜೂಕಾಗಿ ಬಾಗಿದ ಸಿಂಹಕಟಿ. ಅವಳ ಓರೆ ನೋಟಕ್ಕೆ, ಸುಂದರ ನಗುವಿಗೆ ಈ ಬ್ರಾಹ್ಮಣ ಯುವಕನ ಮನಸ್ಸು ಚಂಚಲವಾಯಿತು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಿದಿರೆ ಅನಂತು. ಜೀವನದಲ್ಲಿ ತಪ್ಪು ಮಾಡೋದು ಸಹಜ. ಆ ತಪ್ಪುಗಳನ್ನು ತಿದ್ದುಕೊಳ್ಳದೆ ಪದೇ ಪದೇ ತಪ್ಪು ಮಾಡ್ತಾ ಇದ್ದರೆ, ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದರೆ, ಅವರ ಬದುಕು ನಮ್ಮಿಂದ ಹಾಳಾಗಿದ್ದರೆ, ತಂದೆ ತಾಯಿಯನ್ನು ನೋಯಿಸಿದರೆ, ಹೆಂಡತಿಗೆ ಅಥವಾ ಗಂಡನಿಗೆ ಅನ್ಯಾಯ ಮಾಡಿದರೆ, ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನು ಕೊಟ್ಟಿದ್ದರೆ, ಪ್ರಕೃತಿಯ ವಿರುದ್ಧವಾದ ಕೆಲಸವನ್ನು ಮಾಡಿದರೆ, ಭ್ರೂಣ ಹತ್ಯೆಯನ್ನು ಮಾಡಿದರೆ, ಅದೆಲ್ಲವೂ ಪಾಪವಾಗಿ ಬದಲಾವಣೆಯಾಗತ್ತೆ. ಇಂತಹ ಪಾಪಗಳನ್ನು ಹೊತ್ತುಕೊಂಡು ಜನ್ಮ ಜನ್ಮಾಂತರಗಳನ್ನು ಸವೆಸೋದು ಬಹಳ ಕಷ್ಟಕರವಾದದ್ದು. ಈ ಜನ್ಮದಲ್ಲೇ ಈ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುವಂತಹ ಒಂದು ಅದ್ಭುತ ರಹಸ್ಯವನ್ನು ಉದಾಹರಣೆ ಸಮೇತ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾರೆ. ಈ ರಹಸ್ಯವನ್ನು ತಿಳಿದರೆ ಎಲ್ಲ ಪಾಪಗಳಿಂದ ಮುಕ್ತರಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಇಂತಹ ರಹಸ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಕಾಶಿ ನಗರದ ಸಮೀಪ ಕನ್ಯಾಕುಬ್ಜ ಅನ್ನೋ ಒಂದು ನಗರ ಇತ್ತು. ಅಲ್ಲಿ ಅಜಾಮಿಳ ಎಂಬ ಸದ್ಬ್ರಾಹ್ಮಣನೊಬ್ಬನಿದ್ದ. ಆತ ಚತುರ್ವೇದ ಪಂಡಿತನಾಗಿದ್ದ. ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದ. ತುಂಬಾ ಧರ್ಮಾಚರಣೆಯಲ್ಲಿ ತೊಡಗಿದ್ದ. ಅಗ್ನಿಹೋತ್ರಿಯಾಗಿದ್ದ. ಸದ್ಗುಣಶೀಲ ಸಂಪನ್ನೆಯಾದ ಒಬ್ಬ ಹೆಂಡತಿಯೂ ಇದ್ದಳು. ಅಜಾಮಿಳ ತನ್ನ ವೃದ್ಧ ತಂದೆ ತಾಯಿಯ ಸೇವೆಯನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದ. ಹೀಗೆ ಸನ್ಮಾರ್ಗದಲ್ಲಿ ದೇವರ ಧ್ಯಾನ, ಜಪ, ತಪ ಎಲ್ಲವನ್ನೂ ಮಾಡುತ್ತಾ ಬದುಕನ್ನು ಸವೆಸ್ತಾ ಇದ್ದ. ಹೀಗೆ ಒಂದು ದಿನ ಅಜಾಮಿಳ ಸೌದೆ ತರೋದಕ್ಕೋಸ್ಕರ ಕಾಡಿಗೆ ಹೋದ. ಅಲ್ಲೊಂದು ಸೌಂದರ್ಯದ ಗಣಿಯಾಗಿದ್ದ, ಆಕರ್ಷಕ ಮೈಮಾಟವನ್ನು ಹೊಂದಿದ್ದ ನಗುಮುಖದ ಸ್ತ್ರೀಯನ್ನು ನೋಡಿದ. ಅವಳು ಸೌಂದರ್ಯದ ಗಣಿಯಾಗಿದ್ದಳು. ಮುಖ ಪೂರ್ಣ ಚಿನ್ನದಂತೆ ಕಾಂತಿಯುತವಾಗಿತ್ತು. ಕಮಲದ ದಳಗಳಂತೆ ವಿಶಾಲವಾದ ಕಣ್ಣುಗಳು, ಆಕರ್ಷಕ ಮೈಕಟ್ಟು, ಮನಸ್ಸನ್ನು ಸೆಳೆಯುವ ಸುಂದರ ನಗು. ಆಕೆಯ ಹಾವಭಾವಕ್ಕೆ ಮಾರು ಹೋಗಿ ಆಕೆಯ ಹಿಂದೆ ಹೆಜ್ಜೆ ಹಾಕಿದ. ಆದರೆ ಆಕೆಯೊಬ್ಬಳು ವೇಶ್ಯೆಯಾಗಿದ್ದಳು. ಅವಳ ಸೌಂದರ್ಯದ ಮುಂದೆ ಪಾಪ ಪ್ರಜ್ಞೆಗಳೆಲ್ಲವೂ ಮಾಯವಾಯಿತು. ಅವಳ ಸನಿಹಕ್ಕಾಗಿ ಹಾತೊರೆಯಲು ಶುರು ಮಾಡಿದ. ಅಂತೂ ಇಂತೂ ಆಕೆಯ ಮಾಯಾಪಾಶಕ್ಕೆ ಬಿದ್ದು ಆಕೆಯ ಸಹವಾಸ ಮಾಡಿದ. ಅವಳ ಗುಂಗಿನಲ್ಲೇ ವೇದಾಧ್ಯಯನವನ್ನು, ಧರ್ಮಾಚರಣೆಯನ್ನು ಎಲ್ಲವನ್ನೂ ಕೈಬಿಟ್ಟ. ಯಜ್ಞ ಯಾಗಾದಿಗಳನ್ನು ಮರೆತ. ವೃದ್ಧ ತಂದೆ ತಾಯಿಯ ಸೇವೆಯನ್ನು ಕೈಬಿಟ್ಟ. ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದ ತನ್ನ ಹೆಂಡತಿಯನ್ನು ಕೂಡ ತ್ಯಜಿಸಿದ. ಮದ್ಯಪಾನ ಮಾಡುತ್ತಾ ಅಧರ್ಮದಿಂದ ಜೀವನವನ್ನು ನಡೆಸುತ್ತಾ ಯಾವಾಗಲೂ ಅವಳ ಮನೆಯಲ್ಲೇ ಇರಲಿಕ್ಕೆ ಶುರು ಮಾಡಿದ. ಅವಳ ಸೌಂದರ್ಯಕ್ಕೆ ಈತನ ಆಸ್ತಿಯೆಲ್ಲವೂ ಮಾಯವಾಯಿತು. ಧರ್ಮಾಚರಣೆ ಎಲ್ಲವೂ ನಾಶ ಆಯಿತು. ಕೊನೆಗೆ ತನ್ನೆಲ್ಲ ಆಸ್ತಿಪಾಸ್ತಿಗಳನ್ನ ಅವಳ ಪಾದಕ್ಕೆ ಅರ್ಪಣೆ ಮಾಡಿ ಅವಳ ಜೊತೆಯಲ್ಲೇ ವಾಸ ಮಾಡಲು ಶುರು ಮಾಡಿದ. ಕಾಲ ಸರಿದಂತೆ ಅಜಾಮಿಳನಿಗೆ 10 ಗಂಡು ಮಕ್ಕಳು ಹುಟ್ಟಿದರು. ತನ್ನ ಕಿರಿಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಕಾಲಕ್ರಮೇಣ ಈತನಿಗೂ ವಯಸ್ಸಾಯಿತು. ಕಿರಿಮಗ ನಾರಾಯಣನ ಕಂಡರೆ ಅತ್ಯಂತ ಪ್ರೀತಿ. ಯಾವಾಗಲೂ ನಾರಾಯಣ ನಾರಾಯಣ ಅಂತ ಕೂಗುತ್ತಾ ತನ್ನ ಹತ್ತಿರವೇ ಆತ ಇರಬೇಕು ಅಂತ ಬಯಸ್ತಾ ಇದ್ದ. ಒಂದು ಕ್ಷಣವೂ ನಾರಾಯಣನ ಬಿಟ್ಟು ಇರ್ತಾ ಇರಲಿಲ್ಲ. ಕೂತರೆ ನಿಂತರೆ ನಾರಾಯಣ ಬಾ ಅಂತ ಕರಿತಾ ಇದ್ದ. ಹೀಗೆ ವಯೋಸಹಜವಾಗಿ ಹಾಸಿಗೆ ಹಿಡಿದ. ಇವಾಗಲಂತೂ ನಾರಾಯಣನ ಧ್ಯಾನ ಜಾಸ್ತಿ ಆಯಿತು. ಎಲ್ಲಿ ತನ್ನ ಮಗ ನಾರಾಯಣ ಮರಣದ ಸಮಯದಲ್ಲಿ ದೂರ ಹೋಗ್ತಾನೆ ಅಂತ ಹತ್ತಿರವೇ ಇಟ್ಕೊಳ್ಳೋದಕ್ಕೋಸ್ಕರ
ನಾರಾಯಣ ನಾರಾಯಣ ಬಾ, ನಾರಾಯಣ ಬಾ ಅಂತ ಕೂಗ್ತಾ ಇದ್ದ. ಬಾಯಲ್ಲಿ ನಾರಾಯಣ 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 ಅಂತ ಯಾವಾಗಲೂ ಧ್ಯಾನ ಮಾಡೋದಕ್ಕೆ ಶುರು ಮಾಡ್ದ. ಮರಣದ ಸಮಯ ಹತ್ತಿರವಾಯಿತು. ತನ್ನ ಮಗ ಹತ್ತಿರವೇ ಇರಬೇಕು ಅಂತ ಹಂಬಲಿಸುತ್ತಾ ನಾರಾಯಣ ನಾರಾಯಣ ಅಂತ ಕೂಗಲು ಶುರು ಮಾಡಿದ. ಸಾವಿನ ಸಮಯ ಹತ್ತಿರ ಬಂದೇ ಬಿಡ್ತು. ಪಂಚ ಪ್ರಾಣಗಳು ಒಂದೊಂದಾಗಿ ನಿಧಾನವಾಗಿ ದೇಹದಿಂದ ಹೊರ ಹೋಗೋದಕ್ಕೆ ಶುರುವಾಯಿತು. ಪ್ರಾಣ ಸೆಳೆಯಲು ಯಮದೂತರು ಬಂದು ನಿಂತರು. ಅದೇ ಕ್ಷಣದಲ್ಲಿ ಆಶ್ಚರ್ಯವೆಂಬಂತೆ ವಿಷ್ಣುದೂತರು ಕೂಡ ಬಂದು ನಿಂತರು ಮತ್ತು ಯಮದೂತರನ್ನು, ನೀವು ಈತನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಈತ ವೈಕುಂಠ ಲೋಕಕ್ಕೆ ಹೋಗಲು ಅರ್ಹನಾಗಿದ್ದಾನೆ ಅಂತ ವಾದಿಸಿದರು. ಅದಕ್ಕೊಪ್ಪದ ಯಮದೂತರು, ಈತ ಪಾಪಕೃತ್ಯಗಳನ್ನು ಮಾಡಿದ್ದಾನೆ, ಹೇಗೆ ವೈಕುಂಠ ಲೋಕಕ್ಕೆ ಹೋಗುತ್ತಾನೆ, ಇದು ಅಧರ್ಮ ಅಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಉತ್ತರಿಸಿದ ವಿಷ್ಣುದೂತರು, ಅಜಾಮಿಳನು ಸನ್ಮಾರ್ಗದಲ್ಲಿ ಬೆಳೆದವನು, ನಂತರ ವೇಶ್ಯೆಯ ಸಹವಾಸದಿಂದ ಅಧರ್ಮದ ಮಾರ್ಗಕ್ಕೆ ಹೋಗಿ ಅಧರ್ಮದಲ್ಲೇ ತನ್ನ ಬದುಕನ್ನ ಸವಸಿದವನು. ಆದರೆ ಸಾಯುವ ಸಮಯದಲ್ಲಿ ಸತತವಾಗಿ ತಿಳಿದೋ ತಿಳಿಯೋದೋ ನಾರಾಯಣ ನಾರಾಯಣ ಅಂತ ನಾರಾಯಣ ಸ್ಮರಣೆ ಮಾಡಿದ್ದಾನೆ. ಯಾರು ಸಾಯುವ ಸಮಯದಲ್ಲಿ ಏನನ್ನು ಧ್ಯಾನಿಸುತ್ತಾರೋ ಅದನ್ನೇ ಹೊಂದುತ್ತಾರೆ ಅನ್ನೋದು ಧರ್ಮ ನಿಯಮ. ಹಾಗಾಗಿ ಈತ ಪಾಪಿಷ್ಠನಾದರೂ ಸಾಯುವ ಸಮಯದಲ್ಲಿ ನಾರಾಯಣ ಸ್ಮರಣೆ ಮಾಡಿದ್ದರಿಂದ ಈತ ವೈಕುಂಠ ವಾಸಕ್ಕೆ ಯೋಗ್ಯವಾದ ವ್ಯಕ್ತಿ ಎಂದು ಯಮದೂತರಿಗೆ ಹೇಳ್ತಾರೆ. ಇದಕ್ಕೊಪ್ಪಿದ ಯಮದೂತರು ಅಲ್ಲಿಂದ ತೆರಳುತ್ತಾರೆ. ನಾರಾಯಣ ಸ್ಮರಣೆಯಲ್ಲಿಯೇ ಪ್ರಾಣ ಬಿಟ್ಟ ಅಜಾಮಿಳ ವಿಷ್ಣುದೂತರ ಜೊತೆ ವೈಕುಂಠ ಲೋಕಕ್ಕೆ ತೆರಳುತ್ತಾನೆ ಮತ್ತು ಮುಕ್ತಿಯನ್ನು ಹೊಂದುತ್ತಾನೆ. ಸ್ನೇಹಿತರೆ, ಯಾರು ಸದಾ ಭಗವಂತನ ಸ್ಮರಣೆಯಲ್ಲಿ ಇರುತ್ತಾರೆ ಅಂತಹವರು ಪಾಪಿಷ್ಠರಾಗಿದ್ದರೂ ಕೂಡ ಸಾವಿನ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡಿದರೆ ಆತ ಜನ್ಮ ಸಂಸಾರ ಬಂಧನಗಳಿಂದ ಮುಕ್ತರಾಗಿ ಭಗವಂತನ ಸಾನ್ನಿಧ್ಯವನ್ನು ಹೊಂದುತ್ತಾರೆ. ಆದರೆ ಸಾಯುವ ಸಮಯದಲ್ಲಿ ಭಗವಂತನ ಸ್ಮರಣೆ ಬರುತ್ತಾ? ಖಂಡಿತ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ಸತತವಾಗಿ ಭಗವಂತನ ನಾಮಸ್ಮರಣೆ ಮಾಡುವ ಅಭ್ಯಾಸವನ್ನು ಶುರು ಮಾಡಿದರೆ, ಮನಸ್ಸಿನಲ್ಲಿ ಯಾವಾಗಲೂ ಭಗವಂತನ ನಾಮಸ್ಮರಣೆಯೇ ಬರುತ್ತಾ ಇದ್ದರೆ ಸಾವಿನ ಸಮಯದಲ್ಲಿಯೂ ಕೂಡ ಭಗವಂತನ ಸ್ಮರಣೆಯೇ ಇರುತ್ತೆ. ಹಾಗಾಗಿ ಯಾವ ಕ್ಷಣದಲ್ಲಿ ನಮ್ಮ ಅಂತ್ಯವಾದರೂ ಕೂಡ ನಮ್ಮ ಕೊನೆಯ ಉಸಿರು ನಾಮಸ್ಮರಣೆಯಲ್ಲಿ ಇದ್ದು ನಾವು ಎಷ್ಟೇ ಪಾಪಗಳನ್ನು ಮಾಡಿದ್ದರೂ ಕೂಡ ಭಗವಂತನ ಸ್ಮರಣೆಯಿಂದ ಆ ಪಾಪಗಳೆಲ್ಲವೂ ನಶಿಸಿ ನಾವು ಪುಣ್ಯವಂತರಾಗಿ ಪಾಪರಹಿತರಾಗಿ ಜನ್ಮರಹಿತರಾಗುತ್ತೇವೆ. ಹಾಗಾಗಿ ನೀವೆಲ್ಲರೂ ಈ ಕ್ಷಣದಿಂದಲೇ ಪಾಪ ಪುಣ್ಯಗಳ ತುಲನೆಗೆ ಹೋಗದೆ ಸದಾ ಭಗವಂತನ ನಾಮಸ್ಮರಣೆಯನ್ನ ಪ್ರಾರಂಭ ಮಾಡೋಣ. ಅಂತ್ಯಕಾಲಕ್ಕೆ ಭಗವಂತನ ಸ್ಮರಣೆ ಮಾಡುತ್ತಾ ಆತನ ಪಾದಗಳಲ್ಲಿ ಲೀನರಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಃ ಸುಖಿನೋ ಭವಂತು. श्री राम जय जय